ಹೇ ಫ್ಯಾಮ್, ವೆಲ್ಕಮ್ ಟು ಮೈ ಚಾನೆಲ್ ಆರ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಯಾರೆಲ್ಲ ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ನನ್ನ ಚಾನಲ್ನ, ದಯವಿಟ್ಟು ನನ್ನ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಸಾರಿ ಗೈಸ್, ಆಚೆ ಸೌಂಡ್ನ ಸ್ವಲ್ಪ ಇಗ್ನೋರ್ ಮಾಡಿ, ಯಾಕಂದರೆ ಪಕ್ಕದಲ್ಲಿ ಮನೆ ಕಟ್ಟಿಸ್ತಾ ಇದ್ದಾರೆ. ಸೊ ಅದ್ರದ್ದು ವಾಯ್ಸ್ ತುಂಬ ಲೌಡಾಗಿ ಕೇಳಿಸ್ತಾ ಇದೆ. ಸೊ ಹಾಗಾಗಿ ಆ ವಾಯ್ಸ್ನ ಸ್ವಲ್ಪ ಇಗ್ನೋರ್ ಮಾಡ್ತಾ ಈ ವಿಡಿಯೋನ ಕೇಳಿ, ಸಾರಿ ನೋಡಿ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ನಾನು ಅಮ್ಮನೂರಿಗೆ ಹೋಗ್ತಾ ಇದ್ದೀನಿ. ಏನೇನು ಮಾಡ್ತೀನಿ, ಏನೇನು ಆಗುತ್ತೆ ಕ್ಲಿಪ್ಪಿಂಗ್ನ ಕ್ಯಾಪ್ಚರ್ ಮಾಡೋಕ್ಕೆ, ಸೊ ಅದಷ್ಟು ಕ್ಯಾಪ್ಚರ್ ಮಾಡ್ತೀನಿ. ಸೊ ತುಂಬ ಫನ್ ಇರುತ್ತೆ, ಆದರೆ ಕ್ಲಿಪ್ಪಿಂಗ್ ಸ್ವಲ್ಪ ಕಮ್ಮಿ ಇರುತ್ತೆ. ಬಿಕಾಸ್ ಅಫ್ಕೋರ್ಸ್ ಅಮ್ಮನ ಮನೆಗೆ ಹೋದರೆ ಹೆಣ್ಮಕ್ಳು ಹಿಂಗೆ ಆಡ್ತಾರೆ, ಹಿಂಗಿರ್ತಾರೆ ಅಂತ ನಿಮಗೆ ಗೊತ್ತಿರುತ್ತಲ್ವ, ಫೋನ್ ಮೇಲೆ ನಿಗಾನೇ ಇರಲ್ಲ ಗೈಸ್. ಸೊ ಬಟ್ ಸ್ಟಿಲ್ ಐ ವಿಲ್ ಟ್ರೈ ಮೈ ಬೆಸ್ಟ್ ನಿಮಗೆ ಕ್ಲಿಪ್ಪಿಂಗ್ಸ್ನ ಹಾಕಲಿಕ್ಕೆ. ಸೊ ಬನ್ನಿ ಗೈಸ್, ನೋಡೋಣ ಏನೇನು ಮಾಡ್ತೀನಿ ಊರಿಗೆ ಹೋಗ್ತಾ. ಸೊ ಇವಾಗ ಹೊರಡ್ತಾ ಇದ್ದೀನಿ, ಹೊರಟ್ಬಿಟ್ಟು ಹೋಗಿ ಏನೇನು ಮಾಡ್ತೀನಿ ನೋಡೋಣ ಬನ್ನಿ. ಗೈಸ್ ಹೇಳೋದು ಮತ್ತೆ ಜಸ್ಟ್ ಊರ ಹಬ್ಬ ಅಂತಲ್ಲ. ಸೊ ಫ್ರೆಂಡ್ದೊಂದು ವೆಡ್ಡಿಂಗ್ ರಿಸೆಪ್ಷನ್ ಇದೆ. ಸೊ ವೆಡ್ಡಿಂಗ್ ರಿಸೆಪ್ಷನ್ದು ಕ್ಲಿಪ್ಪಿಂಗ್ಸ್ನ ಹಾಕ್ಲಿಕ್ಕಾಗಲ್ಲ, ಬಿಕಾಸ್ ಅವ್ರದ್ದು ಪ್ರೈವಸಿ ಅಂತ ಇರುತ್ತಲ್ಲ. ಸೊ ಹಾಗಾಗಿ ಅವರು ಸೋಷಿಯಲ್ ಮೀಡ್ಯಾದಲ್ಲಿ ಮುಖ ತೋರಿಸ್ಲಿಕ್ಕೆ ಇಷ್ಟಪಡ್ತಾರಲ್ವ ನಮಗೆ ಗೊತ್ತಿಲ್ಲ. ಸೊ ಹಾಗಾಗಿ ನಾನು ಆ ಕ್ಲಿಪ್ಪಿಂಗ್ನ ಹಾಕ್ತಿಲ್ಲ. ನಾನು ಹೇಗೆ ರೆಡಿಯಾಗಿರ್ತೀನಿ ಅನ್ನೋದೊಂದು ಕ್ಲಿಪ್ಪಿಂಗ್ ಹಾಕ್ತೀನಿ. ಅದು ಬಿಟ್ಟರೆ ಅಷ್ಟೇ, ಆ ವೆಡ್ಡಿಂಗ್ನಂತ ಒಂದು ಪುಟಾಣಿ ಕ್ಲಿಪ್ಪಿಂಗ್ ಹಾಕ್ತೀನಿ. ಸೊ ಅದಾದಮೇಲೆ ನಮ್ಮದು ಅಮ್ಮ ತಮ್ಮ ಮತ್ತು ನನ್ನ ತಂಗಿ, ಇನ್ ದ ಸೆನ್ಸ್ ನಮ್ಮ ಮಾವಂದು ನನ್ನ ತಂಗಿದು ವೆಡ್ಡಿಂಗ್ ಆ್ಯನಿವರ್ಸರಿ ಇದೆ. ಸೊ ಒಂದು ಕ್ಯೂಟಾಗಿ ಸರ್ಪ್ರೈಸ್ ಕೊಡೋಣ, ದೇವಸ್ಥಾನಕ್ಕೆ ಹೋಗೋ ಪ್ಲ್ಯಾನಿಂಗ್ ಎಲ್ಲ ಇದೆ. ಸೊ ಇದೆಲ್ಲ ಇದೆ. ಅದ್ರ ಜೊತೆ ಊರ ಹಬ್ಬದ್ದು ಸ್ವಲ್ಪ ಹಾಕ್ತೀನಿ, ವೀರ್ಗಾಸೆ ಅಂತೆ, ಅದು ಇದು ಏನೇನೋ ಇದೆ ಹಬ್ಬದ್ದು. ಸೊ ಅದೆಲ್ಲ ಕ್ಲಿಪ್ಪಿಂಗ್ಸ್ ಹಾಕ್ತೀನಿ. ಸೊ ನೋಡ್ಕೊಂಡು ಬನ್ನಿ ಆಯಿತಾ. ಇದನ್ನು ಹೇಳೋದು ಮರ್ತುಬಿಟ್ಟಿದ್ದೆ, ಸೊ ಹಾಗಾಗಿ ಅದನ್ನು ಹೇಳಬೇಕು ಅನ್ನಿಸ್ತು. ಸೊ ಬಸ್ಸಲ್ಲಿ ಟ್ರಾವೆಲ್ ಮಾಡ್ತೀನಿ ಗೈಸ್, ಗೊತ್ತಿಲ್ಲ ಎಷ್ಟು ರಶ್ ಇರುತ್ತೋ ಏನೋ. ಇವತ್ತು ಸಂಡೇ ಬೇರೆ, ಯಾವ ಲೆವೆಲಿಗೆ ರಶ್ ಇರುತ್ತೆ ಅಂತ ನನಗೆ ಇಮ್ಯಾಜಿನ್ ಕೂಡ ಮಾಡ್ಲಿಕ್ಕಾಗ್ತಿಲ್ಲ. ಸೊ ನೋಡೋಣ ಏನೇನಿರುತ್ತೆ ಬಸ್ಸಲ್ಲಿ, ಇಷ್ಟೆಲ್ಲ ಕಷ್ಟಪಡಬೇಕಾಗುತ್ತೆ ಅಂತ ನೋಡಿಕೊಂಡು ಎಂಜಾಯ್ ಮಾಡಿ ಕಷ್ಟಪಟ್ಟು ಹೋಗ್ತಿದ್ದೀನಿ. ಗೈಸ್ ಬನ್ನಿ, ಸೌಂಡ್ ಇಗ್ನೋರ್. ಹೇ ಫ್ಯಾಮ್, ಗುಡ್ ಮಾರ್ನಿಂಗ್ ಎಲ್ರಿಗೂ. ಎಲ್ಲಿ ಹೋಗ್ತಾ ಇದ್ದೀನಿ ಅಂತ ನೋಡ್ತಾ ಇದ್ದೀರಾ, ತಮ್ಲೇನಲ್ಲಿ ನೋಡಿರೋ ಹಾಗೆ. ಎಸ್, ಅಮ್ಮನೂರಲ್ಲಿ ಹಬ್ಬ ಇದೆ. ಸೊ ಹಾಗಾಗಿ ಊರ ಹಬ್ಬ, ಅಲ್ಲಿ ಹೋಗ್ತಾ ಇದ್ದೀನಿ. ಬಸ್ಸೊಂದು ಸಿಕ್ಕಾಪಟ್ಟೆ ರಶ್ ಇತ್ತು ನೋಡಿ. ನಾನು ಡೋರ್ ಸ್ಟೆಪ್ಸ್ ಹತ್ರ ಕುತ್ಕೊಂಡು ಹೋಗ್ತಾ ಇದ್ದೀನಿ. ನೈಟ್ ಒಂದು ರಿಸೆಪ್ಷನ್ ಇದೆ, ರಿಸೆಪ್ಷನ್ ಮುಗಿಸ್ಕೊಂಡು ಹಬ್ಬಕ್ಕೆ ಹೋಗ್ತೀನಿ. ಟಡಾ ನೋಡಿ, ಇಲ್ಲೇ ಇದೆ ನನ್ನ ರಿಸೆಪ್ಷನ್ ಲುಕ್. ನಾನು ನನ್ನ ತಂಗಿ ಹಸ್ಬೆಂಡು ಮಕ್ಕಳೆಲ್ಲ ಹೋಗಿದ್ವಿ. ನಮ್ಮ ಲುಕ್ಸ್ ಈ ಥರ ಆಗಿತ್ತು. ನಾನು ಈ ಥರ ರೆಡಿ ಆಗಿದ್ದೆ ನೋಡಿ. ಸ್ವಲ್ಪ ಹಂಗೆ ಶೋ ಆಫ್ಸ್ ಗೊತ್ತಲ್ಲ, ಅದನ್ನು ಮುಗಿಸ್ಕೊಂಡ್ವಿ. ಈಗ ಅಮ್ಮ ಮನೆಗೆ ಹೊರಡ್ತಾ ಇದ್ದೀವಿ. ಯಾರು ನೀನು? ಏನು ಕೇಳಿದೆ ನೀನು ನನಗೀಗ? ಏನು ನೀನು ಸಣ್ಣನಾ? ಯಾರು ಹೇಳಿದಂಗಂತ? ನಿಮ್ಮ ಅಪ್ಪಾಜಿ ಹತ್ರ ಬೆಳಗ್ಗೆ ಹೇಳ್ತಿದ್ದೆ ನಾನು ದೊಡ್ಡನಪ್ಪಾಜಿ ಅಂತ. ಗೈಸ್, ಅಮ್ಮನ ಮನೆಗೆ ಹೋಗ್ಬಿಟ್ಟು ಬೆಳಗ್ಗೆ ಎದ್ದು ನೋಡಿ ದೇವಸ್ಥಾನಕ್ಕೆ ಹೊರಟಿದ್ದೀವಿ. ನಮ್ಮ ಮಾವಂದು ನನ್ನ ತಂಗಿದು ಆ್ಯನಿವರ್ಸರಿ ಇತ್ತು. ಸೊ ಆ ಪ್ರಯುಕ್ತ ದೇವಸ್ಥಾನಕ್ಕೆ ಹೋಗಿದ್ವಿ. ನನಗೇನೋ ಅರ್ಕೆ ಮಾಡ್ಕೋಬೇಕು ಅಂತ ಮನೇಲಿ ಕರ್ಕೊಂಡು ಹೋಗ್ತಿದ್ದಾರೆ. ಬೆಳಗ್ಗೆ ನಾನು ಈ ಥರ ರೆಡಿಯಾಗಿದ್ದೆ. ನನ್ನ ಮಗ ನಾನು ಎಲ್ಲ ಆಟ ಆಡಿದ್ದು ನೋಡಿದ್ರಲ್ಲ, ಪ್ರೀವಿಯಸ್ ಕ್ಲಿಪ್ಪಿಂಗಲ್ಲಿ ನೋಡಿದ್ರಲ್ಲ ನನ್ನ ಮಗ ಹೆಂಗೆ ಆಡ್ತಿದ್ದ ಅಂತ. ನನ್ನ ಮಗ ಅಂದರೆ ನನ್ನ ತಂಗಿ ಮಗ ಇವನು, ಆದರೆ ನನ್ನ ಮಗನೇ. ಸೊ ಗೈಸ್, ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಏನೇನಾಗುತ್ತೆ ಅನ್ನೋದೆಲ್ಲ ತೋರಿಸ್ತೀನಿ. ಸದ್ಯಕ್ಕೆ ನಮ್ಮ ಕಾರಲ್ಲಿ ಹೋಗ್ತಾ ಇದ್ದೀವಿ ನೋಡಿ. ಈ ಥರ ಇಷ್ಟ ಆಯಿತು. ಸೊ ಇದಾದಮೇಲೆ ದೇವಸ್ಥಾನದಲ್ಲಿ ಸಿಗ್ತೀನಿ ಗೈಸ್. ಆನ್ ದ ವೇ ಹಾಗೆ 2 ಕರೆಂಟ್ ಸ್ಟವ್ ತೊಗೊಂಡ್ವಿ ಮನೆಗೆ, ಅಮ್ಮ ಮನೆಗೆ ತಂಗಿ ಮನೆಗೆ. ಸೊ ಟೆಂಪಲ್ಗೆ ಬಂದಿದ್ದೀವಿ ನೋಡಿ. ನಾನು ಯಾವ ಟೆಂಪಲ್ ಅಂತ ನಿಮ್ಗೆ ಹೇಳಲಿಲ್ಲ, ಟೆಂಪಲ್ ಹೋಗ್ತಿದ್ದೀನಿ ಅಂತಂದೆ. ಸೊ ಈ ಟೆಂಪಲ್ ಬಂದು ದಶರಥ ರಾಮೇಶ್ವರ ಟೆಂಪಲ್ ಅಂತ. ಸೊ ಇದು ವಜ್ರ, ಹೊಸದುರ್ಗ ತಾಲೂಕು ಹತ್ರ ಇರೋದು. ಹೊಸದುರ್ಗದಿಂದ ಒಂದು 25 ಕಿಲೋಮೀಟ್ರ್ ಆಗುತ್ತೆ. ಸೊ ಇದು ದಶರಥ ರಾಮೇಶ್ವರ ವಜ್ರ ಅಂತ ನೀವು ಗೂಗಲಲ್ಲಿ ಟೈಪ್ ಮಾಡಿದ್ರೆ ಆ ಗೂಗಲಲ್ಲಿ ಸಿಗುತ್ತೆ ಈ ಟೆಂಪಲ್ಲು. ಸೊ ಇದು ಏನಕ್ಕೆ ಫೇಮಸ್ ಅಂತಂದರೆ ಇಲ್ಲಿ ಗಂಗಾ ಪೂಜೆ ಮಾಡ್ಕೊಂಡು ಹೋಗ್ತಾರೆ. ಸೊ ನಾವೇನೇ ಮಾಡಿದ್ರು, ಪಾಪ ಪುಣ್ಯ ಏನೇ ಇದ್ದರೂ ಎಲ್ಲ ಈ ಗಂಗದಲ್ಲಿ ಸ್ನಾನ ಮಾಡಿದ್ರೆ ನಮಗೇನೋ ಒಳ್ಳೇದಾಗುತ್ತೆ ಅನ್ನೋ ನಂಬಿಕೆ ನಮ್ಮದು. ಸೊ ನೋಡಿ ಗೈಸ್, ಈ ಥರ ಇದೆ.
ಗೈಸ್ ಇದು ಬೇಸಿಕಲಿ ಏನಂತಂದರೆ ದೇವಸ್ಥಾನದ ಹಿಸ್ಟ್ರಿ. ಸೊ ಇದು ದಶರಥ, ರಾಮನ ತಂದೆ ದಶರಥ ಇದ್ದಾರಲ್ಲ, ಸೊ ದಶರಥ ಅವ್ರ ಅಪ್ಪ ಅಮ್ಮ ಪ್ರಾಣ ಬಿಟ್ಟಿದ್ದ ಸ್ಥಳ ಅಂತ ಹೇಳ್ತಾರೆ. ಅದರದ್ದು ತುಂಬ ಹಿಸ್ಟ್ರಿ ಇದೆ. ಎಲ್ಲ ಸೈಡಲ್ಲಿ ಅದು ಹಾಕ್ಕೊಂಡಿದ್ದೀನಿ, ಓದೋಕ್ಕಾಗ್ಲತ್ತಾ ಆಗೋದಿಲ್ವಾ ನೋಡಿ, ಬಟ್ ನಂಗೆ ಅಷ್ಟು ಗೊತ್ತಿಲ್ಲ. ಟೆಂಪಲ್ಗೆ ಕರ್ಕೊಂಡು ಹೋದ್ರು ಓದೆ, ನಂಗೆ ಇದು 0% ನಾಲೆಜು. ಬಟ್ ಇದು ಬೇಸಿಕ್, ಅದೇ ನಾನು ಹೇಳಿದ್ನಲ್ಲ, ದಶರಥ ರಾಮನ ತಂದೆ, ಅವರ ತಂದೆ ತಾಯಿ ಪ್ರಾಣ ಬಿಟ್ಟಿದ್ದಂಥ ಸ್ಥಳ ಅಂತೆ. ಸೊ ಅದಕ್ಕೆ ಇದು ಫೇಮಸ್ಸು. ಈಗ ಗಂಗಮ್ಮನ ಶಾಸ್ತ್ರ ಆಯಿತು. ಸೊ ಗಂಗಮ್ಮನ ಪೂಜೆ ಆಯಿತು. ಗಂಗಮ್ಮನ ಪೂಜೆ ಮಾಡಿ ಅದೇನೋ ಹರಕೆ ಮಾಡ್ಕೊಳ್ಳೋದಿತ್ತು, ಅದನ್ನು ಮಾಡಿಕೊಂಡು. ಸೊ ನಾನು ಹಿಂಗೆ ಚೆನ್ನಾಗಿ ಕಾಣಿಸ್ತಿದ್ದೀನಿ, ಹಿಂಗೆ ನಾನು ಕಾಣಿಸ್ತಾನೇ ಇಲ್ಲ. ಐ ಥಿಂಕ್ ಅಲ್ಲಿ ಗಂಗಮ್ಮನ ಪೂಜೆ ಮಾಡಿದ್ದನ್ನು ತೋರಿಸಿದ್ದೀನಿ, ಬಟ್ ನಾನು ನೀರು ಹಾಕ್ಸ್ಕೊಳ್ಳೋದು ಅದೇನೋ ತೋರ್ಸೋಕ್ಕಾಗಲಿಲ್ಲ. ಬಿಕಾಸ್ ಅದೆಲ್ಲ ಪ್ರೈವೇಟ್ ಇದಂತೆ, ಐ ಮೀನ್ ಪ್ರೈವೇಸಿ, ಅದನ್ನು ತೋರಿಸ್ಬಾರ್ದು ಅಂತ ನಮ್ಮ ಕಸಿನ್ ಅಂದರೆ ನಮ್ಮ ಮಾವ ಹೇಳಿದ್ರು. ಸೊ ಹಾಗಾಗಿ ಅದನ್ನು ತೋರಿಸ್ಲಿಲ್ಲ. ಸೊ ನನಗೆ ನೀರಿದ್ದು ಡ್ರೆಸ್ ಚೇಂಜ್ ಮಾಡಿ ಸೊ ಈ ಥರ ಗೆಟಪ್ ಹಾಕಿದ್ದೀನಿ. ಗೈಸ್ ನೋಡಿ, ಇಲ್ಲೇ ಗಂಗಮ್ಮ ಪೂಜೆ ಮಾಡಿದ್ದಿದ್ದು. ಸೊ ಇದಾದಮೇಲೆ ಒಂದು ಬಿಂದಿಗೆ ನೀರು ತೊಗೊಂಡು ಹೋಗೋಣ ಅಂತ ಬಂದೆ. ಕಾರ್ ಮೇಲೆ ಒಂದು ಬಿಂದಿಗೆ ನೀರು ಹಾಕೋಣ ಅಂತ. ಸೊ ಸಿಕ್ಕಾಬಡೆ ಪೀಸ್ ಆಗಿದೆ ಗೈಸ್, ನಂಗೆ ತುಂಬ ಇಷ್ಟ ಆಯಿತು. ಸೊ ಇಲ್ಲೇ ಗಂಗಮ್ಮನ ಪೂಜೆ ಮಾಡಿ ಎಲ್ಲ ಕ್ಲಿಯರ್ ಮಾಡಿ ನಾನು ಇಲ್ಲೇ ನೀರು ಹಾಕ್ಸ್ಕೊಂಡಿದ್ದೆಲ್ಲ ಮುಗೀತು. ಸೊ ಇವಾಗ ವಾಪಸ್ ಹೋಗೋಣ. ಸೊ ದ ವೇ ಹಿಂಗಿತ್ತು, ಹಿಂಗಿದೆ ನೋಡಿ, ಹಿಂಗಿಂದ ವ್ಯೂ ಹಿಂಗೆ ಕಾಣ್ತದೆ. ಸಕ್ಕತ್ತಾಗಿದೆ ಪ್ಲೇಸ್, ಆ ಕಡೆ ನೋಡಿದ್ರೆ ಸಕ್ಕತ್ತಾಗಿದೆ ಗೈಸ್. ದೇವಸ್ಥಾನದಿಂದ ಮುಗಿಸ್ಕೊಂಡು ಬಂದು ನೋಡಿ, ಎಲ್ಲರೂ ಟಯರ್ಡಾಗಿ ಮಲ್ಕೊಂಡ್ಬಿಟ್ಟಿದ್ದಾರೆ. ಸರ್ ಗೈಸ್, ನಾನು ಏನು ಹೇಳಬೇಕು ಅಂತ ಬಂದೆ ಅಂದರೆ, ನನಗೆ ವಿಡಿಯೋ ಮಾಡಿದ್ದೀನಿ. ಸೊ ಆ ಟೆಂಪಲ್ ಬಗ್ಗೆ ಅಷ್ಟು ನಂಗೆ ನಾಲೆಡ್ಜ್ ಇಲ್ಲ. ನಮ್ಮ ಮಾವ ಸ್ವಲ್ಪ ಹೇಳಿದ್ರು, ಬಟ್ ಅದನ್ನೆಲ್ಲ ನಾನು ಆಲ್ರೆಡಿ ನನಗೆ ಗೊತ್ತಿರೋಷ್ಟು, ಅರ್ಥ ಆಗಿರೋಷ್ಟು ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಸೊ ಇಷ್ಟೇ ಗೈಸ್, ನಂಗೆ ಅದ್ರ ಬಗ್ಗೆ ಗೊತ್ತಿಲ್ಲ. ಆದರೆ ಆ ದೇವಸ್ಥಾನಕ್ಕೆ ಹೋದರೆ ತುಂಬ ಒಳ್ಳೆಯದಾಗುತ್ತೆ ಅನ್ನೋದಂತೂ ನಂಬಿಕೆ ಇದೆ. ಯಾಕೆ ಅಂದರೆ ನಮ್ಮ ಮನೇಲಿ ಎಲ್ಲರೂ ಅವಾಗವಾಗ ಹೋಗ್ತಾ ಇರ್ತಾರೆ. ನಮ್ಮ ಮಾವರು ಆಲ್ರೆಡಿ ಒಂದು 5-6 ಸತಿ ಹೋಗ್ಬಿಟ್ಟು ಬಂದಿದ್ದಾರೆ. ನಮ್ಮ ಚಿಕ್ಕಮ್ಮವ್ರು ಹೋಗಿದ್ದಾರೆ, ಎಲ್ಲರೂ ಹೋಗಿದ್ದಾರೆ. ಬಟ್ ನಾನು ನಮ್ಮಮ್ಮ ಇದೇ ಫಸ್ಟ್ ಟೈಮ್ ಹೋಗಿದ್ದಿದ್ದು. ಸೊ ಹಾಗಾಗಿ ನಂಗೆ ಅಷ್ಟೊಂದು ಗೊತ್ತಿಲ್ಲ. ಬಟ್ ನಮ್ಮ ತಂಗಿ ಮತ್ತು ನಮ್ಮ ಮಾವಂಗೆ ಚೆನ್ನಾಗಿ ಗೊತ್ತು, ಅವ್ರಿಗೆ ತುಂಬ ಒಳ್ಳೇದಾಗಿದೆ ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ನನಗೆ ಈ ಟೆಂಪಲ್ದೊಂದು ಕ್ಲಿಪ್ಪಿಂಗ್ಸ್ ಹಾಕಬೇಕು ಅಂತ ಅನ್ನಿಸ್ತು ಅಂತ ಹಾಕಿದ್ದೀನಿ. ನನಗಷ್ಟು ಗೊತ್ತಿಲ್ಲ ಗೈಸ್ ಈ ದೇವಸ್ಥಾನದ ಬಗ್ಗೆ, ಬಟ್ ನಾನು ಕೇಳಿರೋ ಪ್ರಕಾರ ಚೆನ್ನಾಗಿದೆ ಗೈಸ್. ಇವಾಗ ನಮ್ಮಮ್ಮನ ತಮ್ಮ, ನಮ್ಮ ಮಾವಂದು ಮತ್ತು ನನ್ನ ತಂಗಿದು ವೆಡ್ಡಿಂಗ್ ಆ್ಯನಿವರ್ಸರಿ ಇದೆ. ಸೊ ಸರ್ಪ್ರೈಸ್ ಕೊಡೋಣ ಅಂತ ಕೇಕ್ ತೊಗೊಬರೋಕ್ಕೆ ಅಂತ ಹೋಗ್ತಾಯಿದ್ದೀವಿ. ನಾನು ನಮ್ಮ ಅಣ್ಣ ಹೋಗ್ತಾಯಿದ್ದೀವಿ. ಸೊ ನಮ್ಮ ಅಣ್ಣಂಗೆ ವೆಯ್ಟ್ ಮಾಡ್ತಾಯಿದ್ದೀನಿ. ಸೊ ಅಂತಂದು ಬಂದೇ ಬಿಟ್ಟ, ಕಾಣಿಸ್ತಿದ್ಯಾ ಅಲ್ಲಿದೆ ನೋಡಿ, ಬಂದೇ ಬಿಟ್ಟ. ಸೊ ಹೋಗೋಣ, ಹೋಗ್ಬಿಟ್ಟು ಕೇಕ್ ತೊಗೊಂಡು ಬರೋಣ ಬನ್ನಿ. ಇನ್ನೊಂದ್ಸತಿ ಕರಿ ಬಾರಮ್ಮ ಅಂದೆ ಗೈಸ್. ಕೇಕ್ ತೊಗೊಬಂದು ಮತ್ತೆ ಸಿಗ್ತೀನಿ ಗೈಸ್. ಹ್ಯಾಪಿ ಬರ್ಡೇ ಅಲ್ಲ, ಹ್ಯಾಪಿ ಆನಿವರ್ಸರಿ. ಒಂದ್ಸಲ ಡ್ಯಾನ್ಸ್ ಮಾಡು. ಮಗ ನೋಡ್ತೀನಿ ನಾನು ದೊಡ್ಡ ಕೈ ಸುಮ್ಮನಿರೋ ಒಂದು ಯಾರ ಕೈ ಹೇಳಪ್ಪ ಹಂಗೆ ಅಂದೆ. ಅಲ್ಲ ನಂದು ಅಮ್ಮೂರ್ ಕೊಳ ನೀನೇನ್ ಎತ್ತಿ ಅಂದಿಯ, ಅವ್ರ ಮಗಳು ನಿನ್ಗಲ್ಲ. ನೋಡು ಸಾಕು, ಅದ್ರ ಕಿಕ್ಬೇಕಾ ಬೇಡಮ್ಮ, ಸಾಕು. 3 ಜನ ಹಿಡ್ಕೊಂಡು ಬರಮ್ಮ. ಅರೇ ಸಂಬಂಧ ನಿಂತ್ಕೊಬೇಡ ನೀನು. ನಾನೇನಕ್ಕೆ ಅವ್ರದ್ದು ಮದುವೆ ನಿಮ್ಮನ್ನ ಯಾವಾಗ ಮಾಡ್ತಾರೆ? ನಮ್ದು ಬಂದಾಗ ಮಾಡ್ತಾರೆ. ಅಬ್ಬಬ್ಬಾ ಅಪ್ಪ ನಿಂತ್ಕೊಳ್ರಿ, ಇಲ್ಲ ಇಬ್ರು ಕೂತ್ಕೊಳ್ರಿ, ಇಲ್ಲ ಇಬ್ರು ನಿಂತ್ಕೊಳ್ರಿ.
ಸಾಕು ನಿಮ್ಗೆ ಅವ್ರಿಗೆ ಗೈಸ್ ನೈಟು ಆರತಿಗೆ ನಾನು ಈ ಥರ ರೆಡಿ ಆಗಿದ್ದೆ. ಸೊ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ದೀನಲ್ಲ. ನನ್ನ ಮದುವೆ ಸೀರೆ ಆಫ್ಟರ್ ವೆರಿ ಲಾಂಗ್ ಟೈಮ್ ಉಟ್ಕೊಂಡಿರೋದು, 3 ವರ್ಷ ಆಯಿತು ಸೀರೆ ಉಟ್ಕೊಂಡು. ಹಿಂಗೆ ಕಾಣಿಸ್ತಿದೆ. ಆ್ಯಂಡ್ ಅದು ಆರತಿ ಮುಗ್ದಾದ್ಮೇಲೆ ವೀರ್ಗಾಸೆ ಅಂತ ಮಾಡ್ತಾರೆ ನಮ್ಮೂರಲ್ಲಿ, ಅದ್ರ ನೆಕ್ಸ್ಟ್ ಡೇ ಮಾಡೋದು. ಸೊ ನೋಡಿ ವೀರ್ಗಾಸೆ ಅವ್ರಿಗೆ ಎಷ್ಟು ಚೆನ್ನಾಗಿ ಮಾಡಿಸಿದ್ದಾರೆ ಗೊತ್ತಾ. ಫುಲ್ ವೀಡಿಯೋ ಅಪ್ಲೋಡ್ ಮಾಡಲಿಕ್ಕಾಗಲ್ಲ. ಸೊ ಹಾಗಾಗಿ ನಾನು ಎಷ್ಟು ಮೇನ್ ಥಿಂಗ್ ಏನು ಕವರ್ ಮಾಡೋದಿತ್ತು ಅದನ್ನು ಕವರ್ ಮಾಡಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಎಷ್ಟು ಚೆನ್ನಾಗಿ ಮಾಡಿದ್ರು ಅಂದರೆ ಅಲ್ಲಿ ಸೆಂಟ್ರಲ್ಲಿ ಇದ್ದಾರಲ್ಲ ಹುಡುಗಿ, ಎಷ್ಟು ಬ್ಯೂಟಿಫುಲ್ಲಾಗಿ ಮಾಡಿದ್ರು ಗೊತ್ತಾ ಗೈಸ್. ಟ್ರಸ್ಟ್ ಮೀ, ಸೂಪರಾಗಿ ಮಾಡಿದ್ರು. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಆ್ಯಂಡ್ ಫುಲ್ ಶಾಕ್ ನನಗೆ. ಅವ್ರ ಮೈ ಮೇಲೆ ಏನು ದೇವ್ರು ಬಂದಿಲ್ಲ, ಏನೂ ಇಲ್ಲ, ಜಸ್ಟ್ ನಾರ್ಮಲ್ ಹುಡುಗಿ ಆ ಥರ ಬೆಂಕಿ ಒಳಗೆ ಹೋಗಿ ಡ್ಯಾನ್ಸ್ ಮಾಡಿದ್ದು. ಇಟ್ ವಾಸ್ ಲೈಕ್ ಸಕ್ಕತ್ತಾಗಿತ್ತು ಗೈಸ್. ನಾನಂತೂ ತರೋಲಿ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದೆ. ತುಂಬ ಸಕ್ಕತ್ತಾಗಿತ್ತು. ನೋಡಿ ಕತ್ತಿಯಲ್ಲಿ ಕಾಯಿ ಹೊಡಿಯೋದಾಗಿರಲಿ, ನೋಡಿ ಎಷ್ಟು ಚೆನ್ನಾಗಿ ಮಾಡ್ತಿದ್ದಾರಲ್ಲ, ಸಕ್ಕತ್ತಾಗಿ ಮಾಡ್ತಿದ್ರು ಅವ್ರು. ನನಗಂತೂ ನೋಡೋಕ್ಕೆ ಜಾಗನೇ ಸಿಗಲಿಲ್ಲ. ಅಟ್ ಲಾಸ್ಟ್ ಏನು ಮಾಡಿದೆ, ಅಲ್ಲಿ ಬಾರಿಸ್ತಾ ಇದ್ದಾರಲ್ಲ, ಅವ್ರು ಡೋಲ್ ಬಾರಿಸ್ತಾ ಇದ್ದಾರಲ್ಲ, ಸೊ ಅವ್ರ ಸಂದಿಲ್ ಹೋಗಿ ನಿಂತ್ಕೊಂಡು ನಾನು ಈ ವಿಡಿಯೋ ಮಾಡಿದ್ದಾಯಿತು ಎಲ್ಲ ನಿಮಗೋಸ್ಕರ. ಈ ಕ್ಲಿಪ್ಪಿಂಗ್ಸು ನಾನು ಇಷ್ಟು ವರ್ಷದಲ್ಲಿ ಒಂದ್ಸತಿನೂ ವೀರ್ಗಾಸೆ ನೋಡೇ ಇರಲಿಲ್ಲ ನಮ್ಮೂರಲ್ಲಿ. ಸೊ ನಿಮಗೋಸ್ಕರ ನಿಮ್ಗೊಂದು ಕ್ಲಿಪ್ಪಿಂಗ್ಸ್ ಹತ್ರ ನಿಮ್ಗೊಂದು ವೀಡಿಯೋ ತೋರಿಸ್ಬೇಕಂತ ನಿಮಗೋಸ್ಕರ ನಾನು ಈ ವಿಡಿಯೋ ಮಾಡಿದೆ. ಸ್ವಲ್ಪ ಕಷ್ಟಪಟ್ಬಿಟ್ಟೆ ವೀಡಿಯೋ ಮಾಡಿದ್ದೀನಿ, ಯಾಕೆಂದರೆ ನಂಗೆ ಅದು ಸಿಗಲಿಲ್ಲ ವೀಡಿಯೋಸ್. ಅಲ್ಲಿ ಎಲ್ಲಿ ನಿಂತ್ಕೊಳ್ಳೋಕ್ಕೂ ಜಾಗ ಇಲ್ಲ, ಜನ ಬಿಡ್ತಾ ಇಲ್ಲ. ಅಷ್ಟು ಕಷ್ಟಪಟ್ಟು ಹೋಗಿ ನಾನು ನಿಂತ್ಕೊಂಡು ನಾನು ಡೋಲ್ ಬಡಿಯೋರು ಸಂದಿಲ್ ನಿಂತ್ಕೊಂಡು ಹೋಗಿ ನಾನು ನಿಮಗೋಸ್ಕರ ವೀಡಿಯೋ ಮಾಡಿ ತೋರಿಸಿದ್ದೀನಿ. ಸೊ ನನಗೆ ನಿಮ್ಮ ಸಪೋರ್ಟ್ ತುಂಬಾ ಮುಖ್ಯ. ದಯವಿಟ್ಟು ನನ್ನ ವೀಡಿಯೋಸ್ನ ಲೈಕ್ ಮಾಡಿ, ಶೇರ್ ಮಾಡಿ, ವಿಡಿಯೋನ ಪೂರ್ತಿ ನೋಡಿ, ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ. ಯಾರೆಲ್ಲ ಹೊಸದಾಗಿ ನೋಡ್ತಾ ಇದ್ದೀರಾ, ನೋಡಿರೋರು ವೀಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ನೆಕ್ಸ್ಟ್ ವೀಡಿಯೋ ಯಾವ ಥರ ಬೇಕಂತ ಕಮೆಂಟ್ ಮಾಡಿ. ಸೊ ನೋಡಿ, ಇಟ್ಸ್ ಟೈಮ್ ಟು ಸೇ ಬಾಯ್ ನನ್ನ ಫ್ಯಾಮಿಲಿಗೆ. ಸೊ ನನ್ನ ತಂಗಿ, ನಮ್ಮ ಮಾವರೆಲ್ಲ ನನ್ನ ಬಸ್ ಹಚ್ಚಕ್ಕೆ ಬಂದಿದ್ದರು. ಸೊ ನೋಡಿ ಎಲ್ಲರೂ ಬಾಯ್ ಮಾಡ್ತಿದ್ದಾರೆ. ನನಗೆ ಬೇಜಾರಾಗ್ತದೆ ಆ್ಯಕ್ಚುಲಿ, ಹೋಗ್ಲಿಕ್ಕೆ ಇಷ್ಟ ಇಲ್ಲ. ಸೊ ನಮ್ಮೂರ ಜಾತ್ರೆ ಹಬ್ಬ ಏನೇನೆಲ್ಲ ಮಾಡಿದ್ವಿ ಅದ್ರದ್ದು ಫೋಟೋಸ್ ಎಲ್ಲ ಹಾಕ್ತೀನಿ, ನಾನು ಪೋಸ್ಟ್ ಮಾಡ್ತೀನಿ ಲಾಸ್ಟಲ್ಲಿ. ಸೊ ನೋಡಿ ಫೋಟೋಸ್ನೆಲ್ಲ ಹಾಕಿ ನಿಮಗೆ ತೋರಿಸ್ತೀನಿ ಗೈಸ್. ಇಲ್ಲಿದೆ ನೋಡಿ ಫೋಟೋಸ್. ಇಷ್ಟ ಆಗಿತ್ತು ನಮ್ದು ಹಬ್ಬದ್ದಾಗಲಿ, ಆ್ಯನಿವರ್ಸರಿದಾಗಲಿ, ಮದುವೆದಾಗಲಿ ಎಲ್ಲದ್ರ ಫೋಟೋಸ್ ಹಾಕಿದ್ದೀನಿ. ತುಂಬ ಚೆನ್ನಾಗಿತ್ತು, ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ಫ್ಯಾಮಿಲಿ ಜೊತೆ. ತುಂಬ ಚೆನ್ನಾಗಿತ್ತು. ಎವ್ರಿಥಿಂಗ್ ವಾಸ್ ಸೂಪರ್ ಫ್ಯಾಂಟಾಸ್ಟಿಕ್ ಆಗಿತ್ತು. ಸೊ ನಾನು ನೆಕ್ಸ್ಟ್ ವೀಡಿಯೋಗಾಗಿ ವೆಯ್ಟ್ ಮಾಡ್ತಾಯಿರಿ ಅಂತ ಹೇಳ್ತಾ, ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಕೀಪ್ ವಾಚಿಂಗ್. ಬಾಯ್ ಬಾಯ್.